ಬಜೆಟ್ನಲ್ಲಿ ತವರೂರಿಗೆ ಭರ್ಜರಿ ಗಿಫ್ಟ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೈಸೂರಿಗೆ ಭರಪೂರ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ. ಮೈಸೂರಿಗೆ 30 ವಿಶೇಷ ಗಿಫ್ಟ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ. ಬಜೆಟ್ನಲ್ಲಿ ತವರು ಪ್ರೇಮವನ್ನ ಸಿದ್ದರಾಮಯ್ಯ ಅವರು ಮೆರೆದಿದ್ದಾರೆ. ಇವರು ಮಾತ್ರ ಅಲ್ಲ, ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರೂ ಕೂಡ ಅಷ್ಟೇನೆ ಅವ್ರವ್ರ ಜಿಲ್ಲೆಗೆ ಭರಪೂರ ಯೋಜನೆಗಳನ್ನ ಘೋಷಣೆ ಮಾಡಿದ್ದು ಈ ಹಿಂದೆ ನೋಡಿದ್ದೀವಿ. ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸಾಗಿದ್ದಾರೆ. ಸೊ ಮೈಸೂರು ವಿಮಾನ ನಿಲ್ದಾಣ ರನ್ವೇ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಆ ಭೂಸ್ವಾಧೀನ ಲ್ಯಾಂಡ್ ಅಕ್ವಿಸಿಷನ್ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡನ್ನ ಎತ್ತಿಟ್ಟಿದ್ದೀವಿ ನಾವು ಅಂತ ಬಜೆಟ್ ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕುಸ್ತಿ ವಾಲಿಬಾಲ್ ಅಕಾಡೆಮಿ ಸ್ಥಾಪನೆಗೆ 2 ಕೋಟಿಯನ್ನ ಸರ್ಕಾರ ಕೊಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ವರುಣಾದಲ್ಲಿ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನ ಸ್ಥಾಪನೆ ಮಾಡೋದಕ್ಕೆ ಒತ್ತು ಕೊಟ್ಟಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕ್ರೀಡಾಂಗಣಕ್ಕೆ 6 ಕೋಟಿಯನ್ನ ನಾವು ಎತ್ತಿಡ್ತಾ ಇದ್ದೀವಿ ಈ ಬಾರಿಯ ಬಜೆಟ್ ನಲ್ಲಿ ಹೇಳಿದ್ದಾರೆ. ಮೈಸೂರು ರಂಗಾಯಣಕ್ಕೆ 2 ಕೋಟಿ ರೂಪಾಯಿಯನ್ನ ಎತ್ತಿಡೋದ್ರ ಬಗ್ಗೆ ಹೇಳಿದ್ದಾರೆ. ಮೈಸೂರಿನಲ್ಲಿ ಬಾಂಬ್ ನಿಷ್ಕ್ರಿಯ ದಳವನ್ನ ಕೂಡ ನಾವು ಆ ಕಚೇರಿಯನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಅನ್ಸಿತ್ತು ನನಗೆ ಇದು, ಫಿಲಂ ಸಿಟಿಗೆ 500 ಕೋಟಿನ ಎತ್ತಿಡ್ತಾ ಇದೀವಿ ಅಂತ. ಪ್ರತಿ ಬಾರಿ ಬಜೆಟ್ ನಲ್ಲಿ ಫಿಲಂ ಸಿಟಿಯನ್ನ ಸ್ಥಾಪನೆ ಮಾಡ್ತೀವಿ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಫಿಲಂ ಸಿಟಿಯನ್ನು ನಾವು ಮೈಸೂರಿನಲ್ಲಿ ಮಾಡ್ತೀವಿ ಅಂತ. ಬಟ್ ಏನಾಯ್ತು ಅನ್ನೋದು ಕೇಳಿದ್ರೆ ಏನೂ ಇಲ್ಲ, ಮತ್ತೊಂದ್ಸಲ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪವಿತ್ರ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್, ತಾವು ಬಜೆಟ್ ಅನ್ನ ಗಮನಿಸಿದ್ರಿ ಅಂತ ನಾನು ಅನ್ಕೊಳ್ತೀನಿ. ಸೊ ಮೈಸೂರು ಜಿಲ್ಲೆಗೆ ದಕ್ಕಿರುವಂತಹ ಅಷ್ಟು ಅಂಶಗಳು ತೃಪ್ತಿದಾಯಕವಂತ ಅನ್ಸಿದೆಯಾ? ಏನ್ ಕೊಡಬೇಕಾಗಿತ್ತು? ಇನ್ನೂ ಏನಾದ್ರೂ ನಿರೀಕ್ಷೆಗಳಿತ್ತಾ? ಮೈಸೂರಿಗೆ ಸಂಬಂಧಪಟ್ಟಂತೆ ಬಜೆಟ್ ಬಗ್ಗೆ ಒಂದು ಔಟ್ ಆಫ್ 10 ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? 6 ಮಾರ್ಕ್ಸ್ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು ಮೇಡಮ್, ಒಟ್ಟಾರೆ ಬಡ್ಜೆಟ್ ಅಂತ ಹೇಳಿದಾಗ ಇದು ಆವರೇಜ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಆರ್ಥಿಕ ಪ್ರಗತಿಯನ್ನ ತೆಗೆದುಕೊಂಡು ಹೋಗೋದು, ಒಂದು ಕಡೆ ಗ್ಯಾರಂಟಿ ಯೋಜನೆಯನ್ನ ಈಡೇರಿಸೋದು, ಮತ್ತೊಂದು ಕಡೆ ವಿತ್ತೀಯ ಶಿಸ್ತನ್ನ ಕಾಯ್ದಿರಿಸ್ಕೊಳ್ಳುವಂಥದ್ದು, ಇವು ಮೂರನ್ನು ನೋಡಿದಾಗ ಒಂದು ದೊಡ್ಡ ಸವಾಲಿನೊಂದಿಗೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿ ಈ ಮೈಸೂರಿನ ಕೊಡುಗೆ ಅಂತ ನೋಡಿದಾಗ 6 ಯಾಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಬೇಕಾಗಿದ್ದು ಫ್ಲೈಓವರ್ಸ್. ಆ ಫ್ಲೈಓವರ್ಸ್, ಫೆರಿಫರಲ್ ರಿಂಗ್ ರೋಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೈಸೂರಿನ ಜನತೆ. ಆದ್ರೂ ಕೂಡ ಇಲ್ಲಿ ಏನಂತ ಹೇಳಿದ್ರೆ, ವಿಕಲಚೇತನ ಮಕ್ಕಳ ಶಾಲೆಗೆ ಒಂದು ಜೀರ್ಣೋದ್ಧಾರ ಮಾಡೋದು ಅಂತದ್ದು, ಮತ್ತು ಟ್ರೈಬಲ್ ವೆಲ್ಫೇರ್ ಸೆಂಟರ್ ಏನಿದೆ ನಮ್ಮಲ್ಲಿ, ಅಲ್ಲಿ ಎಕ್ಸಿಬಿಷನ್ ಅನ್ನ ನಿರಂತರವಾಗಿ ಕಂಡಕ್ಟ್ ಮಾಡ್ಕೊಂಡು ಹೋಗುವಂತದ್ದು. ಆಮೇಲೆ ಇನ್ನ ಒಂದ್ ಏನಂತ ಹೇಳಿದ್ರೆ ರೇಷ್ಮೆಗೂಡು. ಯಾಕೆಂದ್ರೆ ನಾವ್ ಈಗಾಗ್ಲೇ ರಾಮನಗರ, ಬೆಂಗಳೂರಿಗೆ ಸಾಧಾರಣ ಹತ್ರ ಇರ್ತಿತ್ತು, ಇಲ್ಲಿ ರೇಷ್ಮೆಗೂಡು ನಿರ್ಮಾಣ ಅಂತ ಹೇಳಿ ಮೈಸೂರಿನಲ್ಲಿ ತೆರೆದಿರುವಂತದ್ದು, ಮತ್ತು ಮೈಸೂರಿನ ವಿವಿಗೆ ಒಂದಷ್ಟು ಅನುದಾನ ಕೊಟ್ಟು ನಂಜುಂಡ ಸ್ವಾಮಿ ಅಧ್ಯಯನ ಕೇಂದ್ರ ಅಂತ ಹೇಳಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು, ಮೈಸೂರು ಏರ್ಪೋರ್ಟ್ ರನ್ವೇನ ಒಂದು ವಿಸ್ತರಣೆ ಮಾಡುವಂತದ್ದು, ಇದೆಲ್ಲ ಮೈಸೂರಿಗೆ ಕೊಟ್ಟಿರುವಂತದ್ದನ್ನ ನೋಡಿದಾಗ ಒಂದಷ್ಟು ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಮುಂಚೂಣಿಯಲ್ಲಿ ಆಗ್ಲಿಕ್ಕೆ ಅನುಕೂಲಕರವಾಗಿದೆ. ಆದ್ರೂ ಕೂಡ ಫೆರಿಫರಲ್ ರಿಂಗ್ ರೋಡ್ಸ್ ಅನ್ನ ಮಾಡಿದಾಗ, ಯಾಕೆಂದ್ರೆ ಇವತ್ತು ಬೆಂಗಳೂರು ತರಾನೇ ಮೈಸೂರು ಕೂಡ ವಿಸ್ತಾರವಾಗಿ ಬೆಳೀತಾ ಇದೆ. ಆ ಟ್ರಾಫಿಕ್ ಕೂಡ ಇವತ್ತೇನಾಗಿದೆ, ಎಷ್ಟೋ ಒಂದು ಅಸ್ತವ್ಯಸ್ತಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ 2 ಕಡೆ ಮೈಸೂರಿನ ಒಂದು ಪ್ರಾರಂಭ ಆಗೋ ಹಂತದಲ್ಲೂ ಫ್ಲೈಓವರ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೇಡಮ್. ಅದರ ಜೊತೆಯಲ್ಲಿ ನೋಡೋದು ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆಗೆ ಇಷ್ಟೆಲ್ಲ ಮೀಸಲಾಗಿಟ್ಟೂನು ಕೂಡ ವಿತ್ತೀಯ ಶಿಸ್ತನ್ನ ಕಾಯ್ದಿರಿಸಿಕೊಂಡಿರುವಂತದ್ದು. ಯಾಕೆಂದ್ರೆ ಫಿಸ್ಕಲ್ ರಿಫಾರ್ಮ್ಸ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಸ್ಟೇಟ್ GDPಯ 3% ಒಳಗೆ ವಿತ್ತೀಯ ಕೊರತೆ ಇರಬೇಕು ಅಂತೀವಿ. ಇವತ್ತಿನ ಬಡ್ಜೆಟ್ ನಲ್ಲಿ ನಾವು ನೋಡೋದಾದ್ರೆ 2.95% ಈ ಒಂದು ವಿತ್ತೀಯ ಕೊರತೆ ಇದೆ ಅಂತಂದ್ರೆ, ಒಂದು ಕಡೆ ಫಿಸ್ಕಲ್ ರಿಫಾರ್ಮ್ಸ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ನ ವಿತ್ತೀಯ ಶಿಸ್ತನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಈ ಖರ್ಚು ವೆಚ್ಚದ ಜೊತೆ ಬಂಡವಾಳ ವೆಚ್ಚ ಈ ಬಾರಿ 47% ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಈ ಬಡ್ಜೆಟಿನ ಪ್ರೆಸೆಂಟೇಷನ್ಸ್ ನಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ಯಾವುದೇ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಿ ಸ್ಥಿರವಾಗಿ ಬೆಳೆಯೋದಿಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ವೆರಿ ಮಚ್ ರಿಕ್ವೈರ್ಡ್. 71,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಹೌದು, 71,336 ಕೋಟಿ ಅಂದ್ರೆ ಶೇಕಡವಾರು ಕಳೆದ ಬಡ್ಜೆಟ್ಗೆ ಹೋಲಿಸಿದ್ರೆ 47% ಅಧಿಕವಾಗಿದೆ ಅಂತ.
ಹಾಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಬೃಹತ್ ಬೆಂಗಳೂರಿಗೆ ಕೊಟ್ಟಿರುವಂತಹ ಕೊಡುಗೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಅಲ್ಲಿಗೆ ನೀಡಿರುವಂತಹ ಕೊಡುಗೆಯನ್ನ ನೋಡಿದಾಗ ಒಂದಷ್ಟು ಅಂಶಗಳು, ಈಗ ಮೆಟ್ರೋ, ವಾಟರ್ ಮೆಟ್ರೋ ಮಾಡ್ತೀವಿ ಅಂದ್ರು ಹೇಗ್ ಮಾಡ್ತಾರೆ, ಎಲ್ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಹಾಗೆ ಬೆಂಗಳೂರನ್ನ ನೋಡಿದಾಗ ಬಿಸ್ನೆಸ್ ಕಾರಿಡಾರ್ ಅನ್ನ ಮಾಡ್ಲಿಕ್ಕೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಇವು ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತಾ ಹೋದಲ್ಲಿ ಏನಾಗುತ್ತೆ, ಇವತ್ತು ಸಾಲವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ವಿತ್ತೀಯ ಶಿಸ್ತು ಅಂತಾರೆ, ಇನ್ನೊಂದು ಕಡೆ ಸಾಲ ಎಷ್ಟು ಅಂದ್ರೆ 1,16,00,000 ಕೋಟಿ ರೂಪಾಯಿಗಳು ಸಾಲ ಇದೆ. ಈ ಸಾಲ ಏನಾಗ್ತಿದೆ, ವರ್ಷದಿಂದ ವರ್ಷಕ್ಕೆ ಅಧಿಕ ಆಗ್ತಾನೆ ಇದೆ. ಜನರಿಗೆ ಒಂದು ಕಡೆ ಕಲ್ಯಾಣನ ಒದಗಿಸ್ಕೊಡ್ಬೇಕು ಅಂದಾಗ ಬರುವಂತ ಟ್ಯಾಕ್ಸ್ ರೆವಿನ್ಯೂ ಇಂದ ಇದನ್ನ ಮಾಡೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಲದ ಮೊರೆ ಹೋಗ್ಬೇಕು. ಸಾಲವನ್ನ ತಗ್ಗಿಸ್ಬೇಕು ಅಂದಾಗ ದೀರ್ಘಾವಧಿ ಯೋಜನೆಗಳನ್ನ ಇಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡೆ ಗಮನ ಹರಿಸಿದಾಗ ಅಲ್ಲಿ ಅಸೆಟ್ ಕ್ರಿಯೇಷನ್ ಆಗತ್ತೆ. ಆಸ್ತಿ ಸೃಷ್ಟಿ ಆದಾಗ ಅದರಿಂದ ಗಳಿಸುವಂತ ಆದಾಯಗಳೇನಿರುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಸಾಲದ ಹೊಣೆಯನ್ನ ತಗ್ಗಿಸ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ. ಅಂದ್ರೆ ಇದು ಇವತ್ತು ಮಾಡಿದೀನಿ ನಾಳೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ದೀರ್ಘಾವಧಿ ಯೋಜನೆ ಯಾವಾಗ್ಲೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಫಾರ್ ಶಾರ್ಟ್ ಟರ್ಮ್, ಇಟ್ ಈಸ್ ಆಲ್ವೇಸ್ ಡನ್ ಇನ್ ದಿ ಲಾಂಗ್ ರನ್. ಇಟ್ ಇಸ್ ಅ ಲಾಂಗ್ ರನ್ ಪ್ರಾಸೆಸ್. ಹಾಗಾಗಿ ಇಲ್ಲಿ ಒಂದು ಸ್ವಾಗತಾರ್ಹ ಅಂತ ಹೇಳಿದ್ರೆ, ಒಂದು ಮಹಿಳೆಯರನ್ನ ನಾವು ನೋಡಿದಾಗ, ಮಹಿಳೆಯರ ದೃಷ್ಟಿಯನ್ನ ಇಟ್ಕೊಂಡು ನೋಡೋದಾದ್ರೆ, ಮಹಿಳೆ ಸ್ವಸಹಾಯ ಸಂಘಗಳನ್ನ ಒಂದು ಇದು ಅಕ್ಕ ಸಹಕಾರ ಸೊಸೈಟಿ ಜೊತೆ ಲಿಂಕ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಬರುವಂತಹ ಹಣವನ್ನ ಅಲ್ಲಿ ಒಂದಷ್ಟು ಉಳಿತಾಯವನ್ನ ಮಾಡಬಹುದು. ಆ ಅಕ್ಕ ಯೋಜನೆ ಮೂಲಕ ಅಕ್ಕ ಕ್ಯಾಂಟೀನ್ ಅನ್ನ ಮಾಡುವಂತದ್ದು ಅಕ್ಕ ಸಹಕಾರ ಸಂಘದ ಮೂಲಕ. ಅಕ್ಕ ಕ್ಯಾಂಟೀನ್ ಮಾಡಿದಾಗ ಅಲ್ಲೂ ಮಹಿಳಾ ಉದ್ಯಮಿಗಳೇ ಬರ್ತಾರೆ. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಬಿಸಿ ಊಟಕ್ಕೂ ಕೂಡ ಅಕ್ಕ ಸಹಕಾರ ಸೊಸೈಟಿಯನ್ನ ಲಿಂಕ್ ಮಾಡಬೇಕು ಅನ್ನೋದೇನೋ ಕೇಳ್ಪಟ್ಟೆ. ಆತರ ಏನಾದ್ರೂ ಆದಲ್ಲಿ ಖಂಡಿತವಾಗ್ಲೂ ಇವತ್ತು 32% ಮಾತ್ರ ಮಹಿಳಾ ವರ್ಕ್ ಪಾರ್ಟಿಸಿಪೇಷನ್ ಇರೋದು. ಆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ರೇಟ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಅವರು ಈಗ ಅಂಗನವಾಡಿ ಅವರಿಗೆ ಗೌರವಧನ ಕೊಟ್ಟಿರೋದು, ಇದೆಲ್ಲ ಒಂದು ಕಡೆ ಸ್ವಾಗತಾರ್ಹ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಮೆಟರ್ನಲ್ ಮಾರ್ಟಾಲಿಟಿ, ತಾಯಂದಿರ ಮರಣ. ಇವತ್ತು ಬಜೆಟ್ ನಲ್ಲಿ ತಾಯಂದಿರ ಮರಣವನ್ನ ಶೂನ್ಯಕ್ಕೆ ನಾವು ಇಳಿಸ್ಬೇಕು ಅನ್ನುವಂಥದ್ದನ್ನು ನಾವು ಪ್ರೆಸೆಂಟೇಷನ್ ಅಲ್ಲಿ ಕೇಳಿದ್ವಿ. ಹಾಗಾಗಿ ಈ ಮೆಟರ್ನಲ್ ಮಾರ್ಟಾಲಿಟಿಯನ್ನ ನಾವು 1,00,000 ಮಹಿಳೆಯರು ಏನು ಮಗುಗೆ ಜನನ ನೀಡ್ತಾರೆ, ಒಂದ್ ವಿಚಾರ ಅರ್ಥ ಆಗ್ಲಿಲ್ಲ. ಫಸ್ಟ್ ಬಜೆಟ್ ನಲ್ಲಿ ಈ ಗ್ಯಾರಂಟಿ ಯೋಜನೆಗೆ ಅಂತ 58,000 ಕೋಟಿ ಎತ್ತಿಟ್ರು. ಲಾಸ್ಟ್ ಬಜೆಟ್ ನಲ್ಲಿ 52,000 ಕೋಟಿ ಎತ್ತಿಟ್ರು. ಈಗ 51%, ಆಲ್ಮೋಸ್ಟ್ ಒಂದು ಓವರ್ ಆಲ್ ಬಜೆಟ್ ನ ಒಂದು 12% ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 13% ಅಷ್ಟು ಎತ್ತಿಡ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಹೋಗ್ಬೇಕೇ ಹೊರತು ಕಡಿಮೆ ಹೆಂಗ್ ಆಗ್ತಾ ಇದೆ, ಕಡಿಮೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದೆ? ಇದೊಂದು ಲಾಜಿಕ್ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಇದು ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯನ್ನೇ ಲಾಸ್ಟ್ 53,000 ಕೋಟಿ, 51,000 ಕೋಟಿ, ಈಗಲೂ 52,000 ಕೋಟಿಯನ್ನ ಇಟ್ಟಿದ್ದಾರೆ. ಬಟ್ ಅದೇನಾಗ್ತಿದೆ ಅಂತ ಹೇಳಿದ್ರೆ, ಇನ್ಕಮ್ ಜನರೇಷನ್ ನ ತೋರಿಸ್ಕೊಂಡು ಅದನ್ನ ಮುಂದಿನ ದಿನಗಳಲ್ಲಿ ವ್ಯಯ ಮಾಡ್ತಾರಾ ಗ್ಯಾರಂಟಿ ಯೋಜನೆಗೆ, ಅದನ್ನ ನೋಡ್ಬೇಕು ಮೇಡಮ್. ರೈಟ್. ಥ್ಯಾಂಕ್ ಯು ಮೇಡಮ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಸೊ ಗಮನಿಸ್ತಾ ಇದ್ರಿ ಓವರ್ ಆಲ್ ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಅರ್ಥಶಾಸ್ತ್ರಜ್ಞರು ಕೊಡ್ತಾ ಇದ್ದಾರೆ, ಮತ್ತೆ ಎಲ್ಲಿ ಸರಿ ಆಗ್ಬೇಕಾಗಿತ್ತು, ಎಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಅದನ್ನ ಅಡ್ರೆಸ್ ಯಾಕೆ ಮಾಡಿಲ್ಲ, ಅದನ್ನೆಲ್ಲ ಅವರು ಹೇಳ್ತಾ ಇದ್ರು.